ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಕ್ಷಾಣಿಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀವಿ. ಎಲ್ಲರೂ ಇವಾಗ ರೆಡಿಯಾಗಿದ್ದೀವಿ. ಟೈಮು 5:30 ಆಗಲಿಕ್ಕೆ ಬಂತು. ಅಣ್ಣಾವರಲ್ಲಿ ಜಾತ್ರೆ ಇದೆ, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಗ್ರಾಮ ದೇವತೆ ಜಾತ್ರೆ ಮುಗಕ್ಕೆ ಬಂದಿದ್ದೆ, ಇವತ್ತು ಹೋಗಿ ಬರೋಣ ಅಂತ ಎಲ್ಲರೂ ಹೋಗ್ತಾ ಇದ್ದೀವಿ. ಭಾಳ ದಿನದ ಮೇಲೆ ನಮ್ಮ ಅತ್ತೆ ಮನೆಗೆ ಬಂದಿದ್ರು. ಅದಕ್ಕೆ ಮಮ್ಮಿ ಮತ್ತು ಅತ್ತೆ ಸ್ವಲ್ಪ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಅವರು ಬೈನಿ ಮತ್ತು ಹದಿನೈದಿರುತ್ತಲ್ವ ಮಾತಾಡ್ತಾ ಇದ್ರು. ನಾ ಎಲ್ಲ ಒಳಗಡೆ ಕೀ ಹಾಕ್ಕೊಂಡು ಡೋರ್ ಹಾಕ್ಕೊಂಡು ಇವಾಗ ಹೊರಡ್ತಾ ಇದ್ವಿ. ಟೈಮು 5:30 ಆಗಿತ್ತು. ಇವಾಗ ಬಂದು ಮುಟ್ಟಿದ್ದೀವಿ, ಇನ್ನೂ ಒಳಗಡೆ ಹೋಗಿಲ್ಲ. ಕಾರ್ನ ಪಾರ್ಕಿಂಗ್ ಮಾಡಿಬಿಟ್ಟು ಇವಾಗ ಒಳಗಡೆ ಹೋಗ್ತೀವಿ. ಇವರಿಗೆಲ್ಲ ನೆರಡಿಕೆ ಆಗಿತ್ತು, ಅದಕ್ಕೆ ನೀರು ಕುಡಿಯೋ ಕುತ್ಕೊಂಡಿದ್ದಾರೆ. ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೇವಿ ದರ್ಶನ ಮಾಡಬೇಕು, ಇಲ್ಲಿ ಬಂದು ಕುತ್ಕೊಂಡಿದ್ವಿ ಎಲ್ಲರೂ. ಇವಾಗ ದರ್ಶನ ಮುಗಿಸ್ಕೊಂಡ್ವಿ, ಇವಾಗ ಬರ್ತಾ ಇದ್ದೀವಿ ಮುಂದೆ. ಅಷ್ಟೊಂದು ರಶ್ ಇಲ್ಲ, ಆದರೆ ಇವಾಗ ದೇವಿ ಎಲ್ಲ ಮನ್ನಾಟ ಮತ್ತು ರಥ ಎಲ್ಲ ಮುಗಿದು ಸೀಮೆಗೆ ಬಂದು ಕುತ್ಕೊಂಡಿದ್ದಾರಲ್ಲ.
ನಾವು ಜಾತ್ರೆ ಎಲ್ಲ ಮುಗಿಸಿ ಹೊರಗಡೆ ಬಂದು ನಿಂತ್ಕೊಂಡಿದ್ದೀವಿ. ಮಮ್ಮಿ ಮತ್ತು ಅತ್ತೆ ಏನೋ ತೊಗೊಳ್ತಾ ಇದ್ದಾರೆ. ಅತ್ತೆ ಅವ್ರನ್ನ ಒಳಗಡೆನೇ ಆದರೆ ಆಗ ಕಾರ್ದವನಿಗೆ ಫೋನ್ ಮಾಡಿ ಹೋಗಬೇಕು. ಟೈಮ್ 9 ಗಂಟೆ ಆಗಿದೆ. ಮನೆಗೆ ಹೋಗಿ ಏನು ಊಟ ಮಾಡೋದಿಲ್ಲ, ಇಲ್ಲೇ ಎಲ್ಲಾದರೂ ಊಟ ಮಾಡ್ಕೊಂಡು ಹೋಗಬೇಕು ಅನ್ನೋ ಪ್ಲ್ಯಾನ್ ಇದೆ. ಇನ್ನೇನಾಗುತ್ತೆ ಗೊತ್ತಿಲ್ಲ. ನಾವು ಇಷ್ಟು ದಿನ ಹೊರಗೆ ಬಂದು ನಿಂತೀವಿ. ಇನ್ನೂ ಅವರೇನೋ ಸಾಮಾನು ತೊಗೊಂಡು ಬರ್ತಾಯಿದ್ರು ಮಕ್ಕಳಿಗೆ. ಈಗ ಹುಡುಕಾಕತ್ತಾರೆ ಅವ್ರ ಸಾಮಾನು ಟೊಮೊಟೊ ಹಾಕುತ್ತೆ. ಏನು ಎಲ್ಲ ತೋರ್ಸದ ಕೊಡೋದ ಇದೆ ಎಲ್ಲ ತೋರ್ಸ ನೀವು ತೋರಿಸಿದ್ದಲ್ಲ ಇದೆ ಇದೆ ನೋಡು ಇದೆ ಇದೆ ಡಬ್ಬರ್ಸ ಮಾಡೋದು ಇದೇನಿದೆ ಇಲ್ಲ ಇದಕ್ಕೆ ಆಗ್ಬೇಕು ಎಲ್ಲರೂ ಇವಾಗ ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಟೈಮು 10:30 ಆಯಿತು. ಹಾಂ ಅಯ್ಯೋ 10:30 ಅಲ್ಲ 11 ಗಂಟೆ ಆಗ್ಲಿಕ್ಕೆ ಬಂತಂತೆ. ನಾವೆಲ್ಲರೂ ಊಟ ಮಾಡ್ಕೊಂಡು ಇವಾಗ ಕೆಳಗೆ ಬಂದ್ವಿ. ಪಪ್ಪ ಬಿಲ್ ಕೊಟ್ಟು ದುಡ್ಡು ಪೇ ಮಾಡಿ ಬರೋರು. ಇವ್ರದ್ದು ಲಾಸ್ಟ್ ದಿನ, ನಾಳೆ ಬೆಳಗ್ಗೆ ಎದ್ದು ಹೋಗ್ತಾರೆ. ಇವಾಗ ರಿಟರ್ನ್ ಇಲ್ಲಷ್ಟು ಗಾಳಿ ಬರೋಂಗಿಲ್ಲ, ಭಾಳ ಗಾಳಿ ಬರ್ತೈತಿ. ಇಲ್ಲೂ ಬರ್ತೈತಿ, ಈ ಕಡೆ ಅಷ್ಟು ಬರೋಂಗಿಲ್ಲ. ಬಂದಿಲ್ಲ ಬಂದಿಲ್ಲ. ಇವಾಗ ಮನೆಗೆ ಬಂದ್ವಿ, ಫ್ರೆಶ್ ಅಪ್ ಎಲ್ಲ ಆಗಿದ್ದೀವಿ. ಟೈಮ್ 12 ಗಂಟೆ ಆಗಿದೆ. ಇವಾಗ ಮಲಗಬೇಕು. ಇವತ್ತಿನ ನನ್ನ ವೀಡಿಯೋ ಎಂಡ್ ಮಾಡೋ ಸಮಯ. ಇವತ್ತಿನ ನನ್ನ ವೀಡಿಯೋ ಇಷ್ಟ ಆದಲ್ಲಿ ಎಲ್ಲರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಮ್ಮ ಹಾಗಿರೋ ಸಣ್ಣ ಯೂಟ್ಯೂಬರ್ಸ್ಗೂ ಕಳಿಸಿ ಅಂತ ಹೇಳ್ತೀನಿ. ಇದೇ ರೀತಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.